ಹಾಯ್ ಆಲ್, ವೆಲ್ಕಮ್ ಟು ಎ ಟು ವಿ ಚಿಗುರು ವ್ಲಾಗ್ಸ್. ಇವತ್ತು ರೆಸಿಪಿ ಬಂದು ಪನ್ನೀರ್ ಫ್ರೈಡ್ ರೈಸ್. ಸೊ ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ ಪನ್ನೀರ್ ಫ್ರೈಡ್ ರೈಸು. ಸೊ ಈ ಥರ ಎಲ್ಲ ತರಕಾರಿ ಮಿಕ್ಸು, ನಿಮ್ಗೆ ಏನು ತರಕಾರಿ ಬೇಕೋ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾಬೇಜು ಮತ್ತು ಕ್ಯಾರೆಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ಥರದ ಸಾಸು ಮತ್ತು ಗರಂ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ರೈಸ್ ಬಂದು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನೋಡಿ, ಇದೆಲ್ಲ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿರೋದು. ಫಸ್ಟಿಗೆ ಬಾಣಲಿ ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಇದು ಎಣ್ಣೆ ಬೇಕಾದರೆ ಫ್ರೈಗೂ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಹಾಕ್ಕೊಂಡು ಫಸ್ಟು ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ನಾವು. ನಾನಿಲ್ಲೊಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಪನ್ನೀರ್ ಕ್ಯೂಬ್ಸು, ಇದು 200 ಗ್ರಾಮ್ಸ್ ಆಫ್ ಪನ್ನೀರ್ ಇದೆ. ಇದನ್ನು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಆ್ಯಡ್ ಮಾಡಬೇಕು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಖಾರದ ಪುಡಿ ಎಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದು ಈ ಥರ ಫಸ್ಟೇ ಫ್ರೈ ಮಾಡೋದ್ರಿಂದ ಪನ್ನೀರು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಕ್ಕೆ. ಸೊ ಈ ಥರ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4 to 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು, ಇಲ್ಲಾಂದರೆ ರೈಸು ಫ್ರೈಡ್ ರೈಸ್ ತುಂಬ ಡ್ರೈ ಆಗಿಬಿಡತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಈಗ ಫಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು. ಸೊ ಫಸ್ಟಿಗೆ ಬೆಳ್ಳುಳ್ಳಿ ಹಾಕುವಾಗ ಲೋ ಫ್ಲೇಮಲ್ಲಿರಲಿ. ಆಮೇಲೆ ಎಣ್ಣೆ ತುಂಬ ಕಾದಿರಬಾರ್ದು. ಸೊ ಎಣ್ಣೆ ಕಾದಿದೆ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸುಮ್ಮನೆ ಒಂದು 1 ಮಿನಿಟ್ ಸುಮ್ಮನೆ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಒಂದು ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ತೀವಲ್ಲ, ಖಾರದ ಪುಡಿ, ಗರಂ ಮಸಾಲ ಎಲ್ಲ ತುಂಬ ಸ್ಪೈಸ್ ಆಗಿಬಿಡತ್ತೆ. ಸೊ ನಾನಿಲ್ಲಿ 2 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋದು. ಸೊ ಇದು ಆ್ಯಡ್ ಮಾಡಿದ್ಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಮನೇಲಿ ಮಾಡ್ಕೊಂಡಿರೋದಾದರೂ ಆ್ಯಡ್ ಮಾಡ್ಬೋದು ಅಥವಾ ಪ್ಯಾಕೆಟ್ ಆದರೂ ಯಾವುದಾದ್ರೂ ಆಗಿರ್ಬೋದು. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆ್ಯಡ್ ಮಾಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣದಾಗೆ, ಬೀನ್ಸು, ಕ್ಯಾರೆಟು, ಆಮೇಲೆ ಕ್ಯಾಬೇಜು. ಇದಕ್ಕೆ ಬೇಕಾದ್ರೆ ನೀವು ಸ್ವೀಟ್ ಕಾರ್ನು ಆ್ಯಡ್ ಮಾಡ್ಕೋಬೋದು, ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು, ಏನು ತರಕಾರಿ ಇದೆಯೋ ಎಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಬೇಜ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ ಫ್ರೈಡ್ ರೈಸ್ಗೆ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಗಲೇ ನಾನು ಈರುಳ್ಳಿಗೆಲ್ಲ ಸಾಲ್ಟ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ. ಅದಕ್ಕೋಸ್ಕರ ಈಗ ತರಕಾರಿಗಳಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ, ಬಾಸ್ಮತಿ ರೈಸು. ಈಗ ಸಾಸ್ ಹಾಕ್ತಾಯಿದ್ದೀನಿ. ಇದು ಟೊಮೆಟೊ ಸಾಸು, ಇದು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಎಲ್ಲ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಆಯಿತು. ಸೋಯಾ ಸಾಸು ಸೋಯಾ ಸಾಸ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಒಂಥರ ಖಾರ ಖಾರ ಥರ ಹೊಡಿತಿರುತ್ತೆ.
ಇದು ಗ್ರೀನ್ ಚಿಲ್ಲಿ ಸಾಸ್, ಇದು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದು ಟೊಮ್ಯಾಟೊ ಚಿಲ್ಲಿ ಎರಡು ಮಿಕ್ಸ್ ಸಾಸು, ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಇದು ಇತ್ತು ಅದರಿಂದ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೊಮ್ಯಾಟೊ ಸಾಸು, ಚಿಲ್ಲಿ ಸಾಸು, ಸೋಯಾ ಸಾಸು, ಆಮೇಲೆ ಚಿಲ್ಲಿ ಟೊಮ್ಯಾಟೊ ಸಾಸ್ ಸ್ವಲ್ಪ, ಆಮೇಲೆ ವಿನೇಗರು. ಇದು ಚಿಲ್ಲಿ ವಿನೇಗರ್ ಆ್ಯಡ್ ಮಾಡಿರೋದು ನಾನು. ಸೊ ಅದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಈಗ ಫ್ರೈ ಆದಮೇಲೆ ರೈಸ್ ಎತ್ತಿಟ್ಕೊಂಡಿದ್ವಲ್ಲ ರೈಸ್ನ, ಇದು ಫುಲ್ಲು ಉದ್ರಾಗಿ ಆಗಿರಬೇಕು ರೈಸು. ನೈಟ್ ಮಾಡಿರೋ ರೈಸ್ ಆದರೆ ಇನ್ನೂ ಒಳ್ಳೆಯದೇ. ಸೊ ಇದು ಬಂದು ನಾನು ಬಾಸ್ಮತಿ ಅಕ್ಕಿಲಿ ರೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬಾಸ್ಮತಿ ಅಕ್ಕಿನ ನೆನೆಸ್ಬಿಟ್ಟು ಅದು 1 ಗ್ಲಾಸ್ಗೆ 1.5 ಗ್ಲಾಸಷ್ಟು ನೀರು ಹಾಕಿ ಸುಮ್ಮನೆ 1 ವಿಷಿಲನ್ನು ಬರ್ಸ್ಕೊಂಡಿದ್ದೀನಿ. ಸೊ ಅನ್ನ ತುಂಬ ಫುಲ್ಲು ನೋಡ್ಬೋದು ಫುಲ್ ಉದ್ರಾಗಿದೆ. ಸೊ ಹಿಂಗಿದ್ರೆ ಫ್ರೈಡ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡಿಟ್ಕೊಂಡಿರೋ ರೈಸ್ ಸ್ವಲ್ಪ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈಗ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡೋಣ. ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಆ್ಯಡ್ ಮಾಡಿ, ಸ್ಪೈಸಸ್ ಬಂದು ನಿಮ್ಮ ಟೇಸ್ಟ್ ಪ್ರಕಾರ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾನಿಲ್ಲಿ ಸ್ವಲ್ಪ ಲೈಟ್ ಸ್ಪೈಸ್ ಬೇಕು, ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಚಿಲ್ಲಿ ಪೌಡರು, ಲಾಸ್ಟಿಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಥರದ್ದು ಪುಡಿಗಳನ್ನ ಇವಾಗ ರೈಸ್ ಹಾಕಿದ್ಮೇಲೆ ಆ್ಯಡ್ ಮಾಡಬೇಕು. ಈ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. ಹೀಗೆಲ್ಲ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಈಗೊಂದು ಮಿಕ್ಸ್ ಕೊಡೋಣ ಚೆನ್ನಾಗೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಕೈ ಬಿಡ್ದಂಗೆ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ರೈಸು ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಸೊ ತುಂಬ ಟೇಸ್ಟಿಯಾಗಿತ್ತು. ನೀವು ಇದೇ ಥರ ಮಶ್ರೂಮ್ ಆ್ಯಡ್ ಮಾಡ್ಕೋಬೋದು, ಕಾರ್ನ್ ಆ್ಯಡ್ ಮಾಡ್ಕೋಬೋದು. ನಿಮ್ಗೇನು ವೆಜಿಟೇಬಲ್ಸ್ ಬರುತ್ತೋ ವೆಜಿಟೇಬಲ್ಸ್ ಇರುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಕ್ವಿಕ್ಕಾಗುತ್ತೆ ಫ್ರೈಡ್ ರೈಸು. ಎಲ್ಲ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಆಗುತ್ತೆ. ಸೊ ಇಲ್ಲಿ ನಾನು ಸರ್ವ್ ಮಾಡ್ಕೊತಿದ್ದೀನಿ, ಪ್ಲೇಟಿಗೆ ತೊಗೊತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ, ಪನ್ನೀರ್ ಫ್ರೈಡ್ ರೈಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆಲ್.